ಸಂಪುಟ ವಿಸ್ತರಣೆ ಆಯಿತು. ಸದ್ಯ ಹಿರಿಯ ಶಾಸಕರಿಗೆ ಸಾಕಷ್ಟು ಜನಗಳಿಗೆ ಏನು ಒಂದು ಸ್ಥಾನಮಾನ ನೀಡಿಲ್ಲ ಅನ್ನೋ ಒಂದು ಅಸಮಾಧಾನ ಜಾಸ್ತಿ ಆಗಿರುವಂಥದ್ದು. ಇದೇ ವಿಚಾರವಾಗಿ ನಮ್ಮ ಜೊತೆ ಮಾತನಾಡಲಿಕ್ಕೆ ಮಾಲೂರು ಶಾಸಕರಾದಂತಹ ನಂಜೇಗೌಡ ಇದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್, ಮೊದಲಿಗೆ ಏನು ಹಿರಿಯ ಶಾಸಕರಿದ್ದೀರಿ, ಈ ಒಂದು ಸಚಿವ ಸ್ಥಾನಮಾನ ಸಿಕ್ಕಿಲ್ಲ ಸರ್, ಇದಕ್ಕೆ ಏನು ಹೇಳ್ತೀರಾ ಸರ್? ಅಲ್ಲ, ಬೇಜಾರಾಗ್ತಾ ಇದೆ. ಕೋಲಾರ ಜಿಲ್ಲೆ ಅಂದರೆ ನಮ್ಮದೊಂದು ಇತಿಹಾಸ. ಕಾಂಗ್ರೆಸ್ ಈ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೊದಲ ಮುಖ್ಯಮಂತ್ರಿ ಕೊಟ್ಟಂಥ ಜಿಲ್ಲೆ ಯಾವುದು ಅಂದರೆ ಅದು ಕೋಲಾರ ಜಿಲ್ಲೆ. ಮತ್ತು ಪಾರ್ಲಿಮೆಂಟ್ಗೆ ಅತಿ ಹೆಚ್ಚಿನ ಪಾರ್ಲಿಮೆಂಟ್ ಮೆಂಬರ್ಗಳಿಗೆ ಗೆಲ್ಸ್ಕೊಟ್ಟಂಥದ್ದು ಕೋಲಾರ ಜಿಲ್ಲೆ. ಯಾವುದೇ ಸಂದರ್ಭದಲ್ಲಿ ಅತಿ ಹೆಚ್ಚಿಗೆ ಕಾಂಗ್ರೆಸ್ಸಿನ ಶಾಸಕರು ಗೆಲ್ಸ್ಕೊಡುವಂಥದ್ದು ಜಿಲ್ಲೆ ಅದು ಕೋಲಾರ ಜಿಲ್ಲೆ. ಆದರೆ ಈ ಥರ ಇತಿಹಾಸ ಇದ್ದರೂ ಕೂಡ ಎಲ್ಲೋ ಒಂದು ಕಡೆ ಇಂಥ ಸಂದರ್ಭದಲ್ಲಿ ಮಂತ್ರಿ ಕೊಟ್ಟಿದ್ರೆ 28ಕ್ಕೆ ಯಾರಿಗಾದರೂ, ನಮ್ಮಲ್ಲಿ 4 ಜನ ಕಾಂಗ್ರೆಸ್ ಶಾಸಕರಿದ್ದೀವಿ, ಒಬ್ಬರು ಮಂತ್ರಿ ಮಾಡಿದ್ದಿದ್ರೆ 28ಕ್ಕೆ ನಾವು ಜನರ ಮುಂದೆ ಇವತ್ತು ಸರ್ಕಾರ ಇದೆ, ಸರ್ಕಾರದ ಒಳ್ಳೆ ಕಾರ್ಯಕ್ರಮಗಳಿದೆ, ಅದ್ರ ಜೊತೆಗೆ ಸಾಮಾಜಿಕ ನ್ಯಾಯ ಕೂಡ ಕೋಲಾರ ಜಿಲ್ಲೆಗೆ ಸಿಕ್ಕಿದೆ, ಮಂತ್ರಿ ಅವಕಾಶ ಸಿಕ್ಕಿದೆ ಅಂತ ಜನರ ಮುಂದೆ ಹೋಗ್ಬೋದಿತ್ತು. ಆ ನೋವಿದೆ, ಅವಕಾಶ ಕೊಡಬೇಕಾಯಿತು, ಕೊಡಲಿಲ್ಲ ಅಂಥೇಳಿ ತುಂಬ ಬೇಜಾರಿರೋದ್ರಿಂದ ನಾವೆಲ್ಲ ಶಾಸಕರು ಕೂಡ ಒಟ್ಟಿಗೆ ಕೂತು ಮಾತಾಡಿದ್ವಿ. ಮುಂದಿನ ದಿನದಲ್ಲಿ ಎಲ್ಲ ಕೂತು ಏನು ಮಾಡಬೇಕು, ಏನಾಗ್ತದೆ ಅಂತೇಳಿ ಚರ್ಚೆ ಮಾಡ್ತೀವಿ. ಸರ್, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರಕ್ಕೆ ಕಾಂಗ್ರೆಸ್ ಬೇಡವಾಯ್ತು, ಕಾಂಗ್ರೆಸ್ನವರಿಗೆ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಬೇಡವಾಯ್ತಾ ಸರ್? ಅದೇ ಎಲ್ಲರಿಗೂ ಬೇಜಾರಿರೋದೇನಂತಂದರೆ, ಒಂದು ಇತಿಹಾಸ ಇರುವಂಥ ಕಾಂಗ್ರೆಸ್ ಪಕ್ಷದ ಜಿಲ್ಲೆ ಯಾಕೆ ಕೋಲಾರ ಜಿಲ್ಲೆನ ಕಡೆಗಣಿಸ್ತಾ ಇದ್ದಾರೆ, ಅದನ್ನು ಸರಿ ಮಾಡೋಂಥ ಒಂದು ಅವಕಾಶ ಈಗಲೂ ಹೈಕಮಾಂಡ್ ಮುಂದೆ ಇದೆ. ಕರೆಸಿ ಎಲ್ಲ ಮಾತಾಡಿ ಎಲ್ಲ ಶಾಸಕರು ಯಾವುದೇ ಕಾರಣಕ್ಕೂ ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು, ಆಗಬೇಕು ಅನ್ನೋ ರೀತಿಯಲ್ಲಿ ನಾನು ಕೂಡ ಮಾತಾಡೋಕ್ಕೆ ಹೋಗೋದಿಲ್ಲ. ನಾವು ಕೂಡ ಕಷ್ಟಪಟ್ಟು ಪಕ್ಷಗಳನ್ನು ಕಟ್ಟಿದ್ದೀವಿ. ಉದಾಹರಣೆ, ಮಾಲೂರು ತಾಲೂಕಲ್ಲಿ 15 ವರ್ಷ ಕಾಂಗ್ರೆಸ್ಸಿನ ಶಾಸಕರು ಇರಲಿಲ್ಲ. ಆಮೇಲೆ 15 ವರ್ಷ ಡಿಪಾಸಿಟ್ ಇಲ್ಲ ಕಾಂಗ್ರೆಸ್ ಪಕ್ಷಕ್ಕೆ. ಅಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಜವಾಬ್ದಾರಿ ತಗೊಂಡು ನಾನು 2 ಅವಧಿಯಲ್ಲೂ ಕೂಡ ಶಾಸಕನಾಗಿ ಗೆದ್ದಿದ್ದೀನಿ. ಕಾಂಗ್ರೆಸ್ ಪಕ್ಷನ ಉಳಿಸ್ಕೊಂಡಿದ್ದೀನಿ. ಅದು ಪಕ್ಷ ಇರ್ಬೋದು, ನನ್ನ ಪರ್ಸನಲ್ಲೂ ಕೂಡ ಇದೆ. ಇಂಥ ಒಂದು ಸಂದರ್ಭ ಇರುವಾಗ ಕಾಂಗ್ರೆಸ್ ಪಕ್ಷ ಇದನ್ನು ಗುರುಸಿ ಅವಕಾಶ ಮಾಡಿಕೊಟ್ಟಿದ್ದರೆ ಕೋಲಾರ ಜಿಲ್ಲೆಗೆ ಚೆನ್ನಾಗಿತ್ತು. ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಅವಕಾಶ ಸಿಗದಲ್ಲೇ ಇರೋದಕ್ಕೆ ಯಾವುದಾದ್ರೂ ಕಾಣದ ಕೈಗಳು ಕೆಲಸ ಮಾಡಿದಾವ ಸರ್? ಏನು ಕಾಣದ ಕೈಗಳು ಅಂದರೆ, ನಮಗೆ ನಮ್ಮ ಕ್ಷೇತ್ರದಲ್ಲೇ ನಾವೇ, ನಮ್ಮ ಜನ ನಾವು. ಆದರೆ ಹೈಕಮಾಂಡಲ್ಲಿ ನಮ್ಮ ಗಾಡ್ ಫಾದರ್ಗಳು ಇಲ್ವೇನೋ, ಅದರಿಂದನೇ ನಮಗಿದು ಮಿಸ್ ಆಯಿತೇನೋ ನಮ್ಮ ಜಿಲ್ಲೆಗೆ ಅವಕಾಶ ಅಂತೇಳಿ ನೋವಿದೆ. ನಮ್ಮದು ಲೋಕಲಲ್ಲೇ ನಾವೇ ನಮ್ಮದೇ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿಕೊಂಡು ನಮ್ಮ ಜನರ ಮಧ್ಯದಲ್ಲಿ ಜೊತೆಯಲ್ಲಿ ನಾನು ಕೂಡ 86ರಲ್ಲಿ ಮಂಡಲ ಪಂಚಾಯತಿ ಮೆಂಬರು, ಕೈ ಸಿಂಬಲ್ 86 ಮಂಡಲ ಪಂಚಾಯತಿ ಮೆಂಬರ್ ಪ್ರವೇಶ ಆಗಿದ್ದು, ಎಲ್ಲ ಅವಕಾಶ ತಗೊಂಡು ನಾನು ಶಾಸಕನಾಗಿರೋದು. ಇನ್ನೊಂದು ದುಡ್ಡು ಮಾಡ್ಕೊಂಡು ಅದನ್ನಲ್ಲ. ಆದರೆ ಹೈಕಮಾಂಡಲ್ಲಿ ಗಾಡ್ ಫಾದರ್ಗಳಿಲ್ಲ ಇವತ್ತು. ಅದರಿಂದ ನಮಗೆಲ್ಲ ಸಿಕ್ಕಲಿಲ್ಲ. ಒಂದು ನಂದು ಅಷ್ಟೇ, ಬಂಗಾರಪೇಟೆ ಎಮ್ ಎಲ್ ಎದು ಅಷ್ಟೇ ನಾರಾಯಣಸ್ವಾಮಿ ಅವ್ರದ್ದು, ಕೋಲಾರ ಎಮ್ ಎಲ್ ಎದು ಅಷ್ಟೇ ಮಂಜು ಅವ್ರದ್ದು. ನಾವೆಲ್ಲ ಇತಿಹಾಸ ಇರೋವಂಥವ್ರಲ್ಲ, ನಾವೇ ನಮ್ಮ ಇತಿಹಾಸಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ವಿ, ನಮ್ಮ ಜನರ ಮಧ್ಯೆ ಇದ್ವಿ. ಆದರೆ ಹೈಕಮಾಂಡಲ್ಲಿ ನಮ್ಮ ಗಾಡ್ ಫಾದರ್ಗಳು ಇಲ್ಲದೆ ಇರೋದ್ರಿಂದ ಇದು ನಮಗೆ ಅನ್ಯಾಯ ಆಗಿದೆ ಅಂತ ಅನ್ನಿಸ್ತದೆ. ಸರ್, ಕಾಂಗ್ರೆಸ್ನಲ್ಲಿ ಗಾಡ್ ಫಾದರ್ಗಳು ಇದ್ರಷ್ಟೇ ಸಚಿವ ಸ್ಥಾನ ಸರ್? ಈಗ ಆಗಿರೋದು ನೋಡಿದ್ರೆ ಹಂಗೇ ಇದೆ. ಯಾರ್ಯಾರು ಗಾಡ್ ಫಾದರ್ಸ್ ಇದ್ದಾರೋ ಅವ್ರಿಗೆಲ್ಲ ಅವಕಾಶ ಸಿಕ್ಕಿದೆ. ನಮಗೆ ನೋವಾಗ್ತಾ ಇರೋದೇನು ಅಂದರೆ, ಪಕ್ಷವನ್ನು ಕಟ್ಟೋದಕ್ಕೆ ನಮ್ಮದೇ ಆದ ಒಂದು ಕೊಡುಗೆ ಇದೆ ನಮ್ಮ ಕ್ಷೇತ್ರದಲ್ಲಿ. ಆದರೆ ಕಾಂಗ್ರೆಸ್ ಹೈಕಮಾಂಡು ನಮ್ಮಂಥವನ್ನು ಗುರುಸಿ ಅವಕಾಶ ಮಾಡಿಕೊಟ್ಟಿದ್ದಿದ್ರೆ ಇನ್ನೂ ಶಕ್ತಿ ಬರ್ತಾಯಿತ್ತು ನಾವು ಕಾಂಗ್ರೆಸ್ ಪಕ್ಷಕ್ಕೆ. ಅಂಥ ಅವಕಾಶ ಯಾಕೆ ಕೊಡಲಿಲ್ಲ ಹೈಕಮಾಂಡ್ ಅನ್ನೋದು ಬೇಜಾರಿದೆ. ಸರ್, ಹೈಕಮಾಂಡ್ ಬಳಿ ನೀವು ಈಗ ಆಲ್ರೆಡಿ ಸಭೆ ಮಾಡಿರೋದ್ರ ಮೂಲಕ ತಿಳಿಸಿರೋದೇನೆಂದರೆ, ಹೈಕಮಾಂಡ್ ಬಳಿ ನಾವು ಹೋಗೋದಿಲ್ಲ, ಹೈಕಮಾಂಡ್ ನಮ್ಮ ಬಳಿ ಬಂದಾಗ ನಿಮ್ಮ ಮನವಿಗಳು ಬರಲಿ ಅಂತ ಒಂದು ಹೇಳಿದ್ದೀರಾ. ಹೈಕಮಾಂಡ್ ನಮ್ಮ ಬಳಿ ಬರಲಿ ಅಂತ ಹೇಳಿದ್ದೀರಾ. ಹೈಕಮಾಂಡ್ ನಿಮ್ಮ ಬಳಿ ಏನಾದರೂ ಬಂದರೆ ನಿಮ್ಮ ಮನವಿಗಳೇನು ಸರ್? ಅಲ್ಲ, ನಮ್ಮದೆಲ್ಲ ಇಷ್ಟೆಲ್ಲ ಏನಂದರೆ, ನಾವೆಲ್ಲ ರಾಜೀನಾಮೆ ಕೊಡ್ತೀವಿ ಅಂತ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗೋಂಥ ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡೋದಿಲ್ಲ. ನಮ್ಮ ನೋವನ್ನು ಹೇಳ್ಕೊಂಡಿದ್ದೀವಿ. ಆದಷ್ಟು ಬೇಗನೆ ಹೈಕಮಾಂಡು ನಮ್ಮನ್ನು ಕೂಡ ಕರೆಸ್ತದೆ. ನಮ್ಮ ಕರೆಸಿ ಮುಂದೆ ಈ ರೀತಿ ಅನ್ಯಾಯ ಆಗದೇ ಇರೋ ರೀತಿಯಲ್ಲಿ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಎರಡೂ ಕೂಡ ಸೇರಿಕೊಂಡು ಹೈಕಮಾಂಡು ಇದನ್ನು ಕರೆಸಿ ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ ನಾವು. ಸರ್, ನೀವು ಕೂಡ ಕಾಂಗ್ರೆಸ್ನ ಹಿರಿಯ ಶಾಸಕರಿದ್ದೀರಿ, ಹಿರಿಯ ನಾಯಕರಿದ್ದೀರಿ. ಇನ್ನು ರಾಜೀನಾಮೆ ಕೊಡ್ತೀನಿ ಅನ್ನೋ ನಾಯಕರಿಗೆ ಏನು ಹೇಳ್ತೀರಾ ಸರ್? ಯಾವುದೇ ಕಾರಣಕ್ಕೂ ಪಕ್ಷ ನಮ್ಮ ಜನತೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಜೀನಾಮೆ ಕೊಡ್ತೀವಿ ಅನ್ನೋದನ್ನು ವಾಪಸ್ ತಗೊಬೇಕಾಗ್ತದೆ. ನಾವು ಅದೆಲ್ಲ ಮಾತನಾಡಬಾರ್ದು. ಆಯಿತು, ನಮ್ಮದೊಂದು ಸಂಸಾರ ಇದೆ. ನಾವೇನೇ ಡಿಫ್ರೆನ್ಸ್ ಇದ್ರೂ ಕೂಡ ನಮ್ಮ ಸಂಸಾರದಲ್ಲಿ ನಾವು ಚರ್ಚೆ ಮಾಡಬೇಕಾಗ್ತದೆ, ಸರಿ ಮಾಡ್ಕೊಬೇಕಾಗ್ತದೆ. ಇದನ್ನು 3ನೇವರೆಗೆ ಆಪೋಸಿಟ್ನವ್ರಿಗೆ ಲಾಭ ಮಾಡ್ಕೊಡೋದು ಬೇಡ. ಇವತ್ತು ತುಂಬ ಬಲಿಷ್ಠವಾಗಿ ಇವತ್ತು ಸರ್ಕಾರ ಇದೆ ಕರ್ನಾಟಕ ರಾಜ್ಯದಲ್ಲಿ. ಸಿದ್ದರಾಮಯ್ಯನವರ ಕಾರ್ಯಕ್ರಮಗಳಿರ್ಬೋದು, ಈಗಿನ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇರ್ಬೋದು, 28ಕ್ಕೆ ಯಾವುದೇ
ಅದೇನೇ ಆಗಲಿ ಎಷ್ಟೇ ಕಷ್ಟ ಆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಬರಬೇಕು ಅನ್ನೋ ಒಂದು ಹೋರಾಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಶಾಸಕರುಗಳು ಎಲ್ಲರೂ ಮಂತ್ರಿ ಆಗೋಕ್ಕಾಗಲ್ಲ, ನೋವು ಇರ್ತದೆ, ನಮ್ಮ ಥರ ಎಲ್ಲರಿಗೂ ಇರ್ತದೆ. ರಾಜೀನಾಮೆ ಕೊಡ್ತೀವಿ ಅಂತ ಹೇಳೋದು ಪಕ್ಷಕ್ಕೆ ಡ್ಯಾಮೇಜ್ ಮಾಡೋಂಥದ್ದು, ಕಾರ್ಯಕರ್ತನ ವೀಕ್ ಮಾಡೋಂಥದ್ದು ದಯವಿಟ್ಟು ಮಾಡೋದು ಬೇಡ ಅಂತ ನಾನು ಹೇಳ್ತೀನಿ. ಸರ್, ನಾಳೆ ಕೂಡ ಮತ್ತೊಂದು ಸಭೆ ಇದೆ ಅಂತ ಅಸಮಾಧಾನಿತರದು ಅಂತ ಹೇಳಿದ್ದಾರೆ. ಈಗ ನಾಳೆ ಸಭೆಯಲ್ಲಿ ಏನು ಅಂಶವನ್ನು ಇಟ್ಕೊಂಡು ಸಭೆ ಮಾಡ್ತಿದ್ದಾರೆ? ಅದೇನೇ ಆಗಲಿ ನಾವೆಲ್ಲ ಸೇರಿದ್ರು ಕೂಡ ನಾವು ಇದನ್ನೇ ಹೇಳ್ತೀವಿ, ನಾವು ಇದನ್ನೇ ಮಾತಾಡ್ತೀವಿ. ನಾವು ಇವತ್ತು ಏನು ಮಾತಾಡಿದ್ವಿ, ಇವತ್ತು ನಾವು ಕೂಡ ಸುಮಾರು ಚಿಕ್ಕಬಳ್ಳಾಪುರ ಜಿಲ್ಲೆ ಶಾಸಕರು 2, ಆಮೇಲೆ ಕೋಲಾರ ಶಾಸಕರು 3 ಜನ 5 ಜನ ಮತ್ತು MLC ಎಲ್ಲ ಕೂತಿದ್ವಿ. ಆದರೂ ನಾವು ಮಾತಾಡೋ ಒಂದೇ ತೀರ್ಮಾನ ತಗೊಂಡಿದ್ವು, ಪಕ್ಷಕ್ಕೆ ಡ್ಯಾಮೇಜ್ ಆಗಬಾರ್ದು ಮತ್ತು ಕಾರ್ಯಕರ್ತರಿಗೆ ಮುಜುಗರ ಆಗಬಾರ್ದು, ಯಾವುದೇ ಕಾರಣಕ್ಕೂ ಆಪೋಸಿಟ್ನವ್ರಿಗೆ ಹಸ್ತ ಮಾಡಿಕೊಡ್ಬಾರ್ದು. ನಾವೆಲ್ಲ ಏನಿದ್ರು ಕೂಡ ಹೈಕಮಾಂಡ್ ಮುಂದೆ ಈ ಅನ್ಯಾಯನ, ನಮಗಾಗಿರುವಂಥ ಅನ್ಯಾಯನ ಹೈಕಮಾಂಡ್ ಮುಂದೆ ಮಾತಾಡಬೇಕಾಗ್ತದೆ. ಅಂಥ ಅವಕಾಶ ತಗೋಣ. ಬೇರೆ ರೀತಿಯಲ್ಲಿ ನಾವು ಪಕ್ಷ ಮತ್ತು ಇದಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ನಾವು ಚರ್ಚೆ ಮಾಡಬಾರ್ದು, ಮಾತಾಡ್ಬೋದು, ತೀರ್ಮಾನ ತಗೊಂಡಿದ್ದೀವಿ. ಥ್ಯಾಂಕ್ ಯು. ಇದಿಷ್ಟು ಶಾಸಕ ನಂಜೇಗೌಡರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬೆಂಗಳೂರು.